ಹೇಗಿದೆಯಾ ಹುಡುಗಿ ನೀನು? ತಿಂತಾತಂಗೆ ನಿಂದೆ ಚಿಂತೆ. ಈ ಮನೆಯಲ್ಲಿ ನೀನು ಚೆನ್ನಾಗೇ ಇದೀಯಾ ಅಂತ ನನ್ನ ನಂಬಿಕೆ. ನಾನ್ ಚಂದಾಗಿ ಇವ್ನಿ ಅಮ್ಮವ್ರೆ. ತಾತಂತವನು ಆಗಾಗ ಮಾತಾಡ್ತಿರ್ತೀನಿ. ನಿನ್ ಮದ್ವೆಗೆ ನನಗೆ ಬರಕ್ಕಾಗ್ಲಿಲ್ಲ, ಆದ್ರೆ ನಿನ್ ಮದ್ವೆ ಹೇಗೇಗೋ ನಡೀತು ಅಂತ ವಿಷಯ ಕಿವಿಗೆ ಬಿತ್ತು. ಅದು ಸ್ವಲ್ಪ ನೋವಾಯ್ತು. ಎಲ್ಲ ವಿಧಿ ಆಟ ಅಮ್ಮವ್ರೆ. ಆದ್ರೆ ಈ ಮನೆಗೆ ನಾನು ಸೊಸೆಯಾಗಿ ಬಂದಿವನಲ್ಲ, ನನ್ನ ಅದೃಷ್ಟ ಅತ್ತೆಯ. ನಿನ್ನ ಗಂಡ ಮತ್ತು ನಿನ್ನ ಅತ್ತೆ ಬುದ್ಧಿ ನನಗೆ ಗೊತ್ತಿರೋದ್ರಿಂದ ಕೇಳ್ತಾ ಇದ್ದೀನಿ, ನೀನು ಈ ಮನೇಲಿ ಹೇಗಿದೀಯಾ ಅಂತ. ಅದು ಸಂದಾಗಿ ನೋಡ್ಕೋತವ್ರೆ ಅಮ್ಮವ್ರೆ. ನೀ ರಾಗ ಎಳಿಯೋದ್ರಲ್ಲೇ ಗೊತ್ತಾಗ್ತಾ ಇದೆ. ನಿನ್ನನ್ನು ಕೇಳಿ ಪ್ರಯೋಜನ ಇಲ್ಲ. ತಾಳು, ನಿನ್ನ ಗಂಡನೇ ಕರಿತೀನಿ. ಅಯ್ಯೋ ಅಮ್ಮವ್ರೆ, ಈಗೆಲ್ಲ ಅದ್ಯಾಕೆ? ಇಂಥ ಹುಡುಗನ್ನ ಯಾಕೆ ಏನು ಅಂತ ಕೇಳದೆ ಹೋದರೆ ಹಾಗೆ ಹುಚ್ಕುದ್ರೆ ಹಾಗೆ ಓಡ್ತಾ ಇರ್ತಾನೆ. ಲಗಾಮು ನಿನ್ನ ಕೈಯಲ್ಲಿರ್ಬೇಕು. ಕರಿ ನಿನ್ನ ಗಂಡನ. ರೀ 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 ಯಾಕೋ ಹೀಗೆ ಹೆದರ್ಕೋತಾ ಇದೀಯಾ? ನನ್ನ ಮುಂದೆ ನಿಂತು ಮಾತಾಡೋಕ್ಕೆ ಭಯನಾ? ಅದೇನೋ ಹೌದು, ಆದರೆ ಅಮ್ಮವ್ರೆ ಯಾಕೋ ಗೊತ್ತಿಲ್ಲ, ಮೊನ್ನೆಯಿಂದ ಇವ್ರಿಗೆ ಚಳಿ ಜ್ವರ, ಅದಕ್ಕೆ ಹಿಂಗಾಡ್ತವ್ರೆ. ಅದನ್ನು ಹೇಳಕ್ ನಿನಗೆ ಬಾಯಿಲ್ವೇನೋ? ಚಳಿ ಜ್ವರ ಬರೋವಂಥದ್ದು ಏನಾಯ್ತು? ನಿನ್ನ ಹೆಂಡತಿ ಗರ್ಭಿಣಿ. ಇಂಥ ಸಮಯದಲ್ಲಿ ನೀನು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕೆ ಹೊರತು ಅವಳ ಕೈಯಿಂದ ನೀನು ಸೇವೆ ಮಾಡಿಸ್ಕೋಬಾರ್ದು. ಆಯ್ತಮ್ಮವ್ರೆ, ಚೆನ್ನಾಗಿ ನೋಡ್ಕೊತೇನೆ. ನೀನೇ ಹೀಗೆ ನಡುಕ್ತಾ ಇದೀಯಾ? ನೀನು ಅವಳನ್ನೇನು ಚೆನ್ನಾಗಿ ನೋಡ್ಕೋತೀಯಾ? ಎಲ್ಲಿ ನಿಮ್ಮಮ್ಮನ ಕರಿ. ಮಾಮ್ ಮಾಮ್ ನನ್ನ ಮಾತು ಮರಿಬೇಡಿ ಮೇಡಮರೇ. ನಿಮ್ಮ ಗಂಡ ನಿಮ್ಮ ಮಾತನ್ನ ಮರ್ತಾಯ್ತು, ಆದರೆ ಈಗ ನೀವು ನನ್ನ ಮಾತನ್ನ ನೆನಪಿಸ್ಕೊಳ್ಳೇಬೇಕು. ಮೊದಲೆಲ್ಲ ನಿಮ್ಮ ಫೋನ್ ಬಂತು ಅಂದರೆ ಸಾಕು, ಕೆಲಸ ಬಗಸೆ ಎಲ್ಲ ಬಿಟ್ಟು ಓಡಿ ಬರ್ತಿದ್ದ, ಗಂಟೆಗಟ್ಟಲೆ ಫೋನಲ್ಲೇ ಮಾತಾಡ್ತಿದ್ದ. ಈಗ ನೋಡಿ, ಆಗ್ಲೆಯಿಂದ ನೀವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಫೋನ್ ಮಾಡ್ತಾನೇ ಇದ್ದೀರಾ. ಅವನು ಕ್ಯಾರೆ ಕೆತ್ತೆ ಅಂತ ಇಲ್ಲ. ಮೋಸ್ಟ್ಲಿ ಬ್ಯುಸಿ ಆಗಿದ್ದಾನೆ ಅನ್ಸುತ್ತೆ. ಅಲ್ಲ ಮೇಡಮ್ ಅವರೇ, ಹಬ್ಬದ ದಿನ ಹೆಂಡತಿಗಿಂತ ಜಾಸ್ತಿ ಇರೋಂಥ ಕೆಲಸ ಯಾವ್ದಿರುತ್ತೆ? ಹೆಂಡತಿನೇ ಮುಖ್ಯ ತಾನೇ, ಹಬ್ಬ ಮುಖ್ಯ ತಾನೇ. ಅಲ್ಲ, ಒಂದು ವೇಳೆ ಅಂತ ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ರು ಅದೇನು ಅಂತ ನಿಮಗೆ ಹೇಳ್ಬೋದಾಗಿತ್ತಾ? ಇಲ್ಲ, ಹೇಳಲಿಲ್ಲ. ನಿಮಗಿಂತಲೂ ಮುಖ್ಯವಾದದ್ದು ಏನೋ ಇದೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ. ಚಚೆ, ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೀನಿ? ಇದೆಲ್ಲ ಯಾಕೆ ನನ್ನ ತಲೆಯಲ್ಲಿ ಬರ್ತಾ ಇದೆ? ಮನಸ್ಸಲ್ಲಿರೋರು ಮಾತು ಮುರಿದಾಗ ತಲೆಯಲ್ಲಿ ಏನೇನೋ ಯೋಚನೆ ಬರುತ್ತೆ ಮೇಡಮ್ ಅವರೇ. ಈಗ ಸುಬ್ಬು ಯಾಕೆ ಹಿಂಗಾದ್ನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಮನೇಲಿ ಮಸಾಲ ಮಜ್ಜಿಗೆನೇ ಇದೆ, ಆದರೂ ಅವನಿಗೆ ಹೊರಗಡೆ ಇರೋ ಕೂಲ್ ಡ್ರಿಂಕ್ಸೇ ಬೇಕು. ಮನೆಯಲ್ಲಿ ಹಬ್ಬದ ಊಟನೇ ಇದೆ, ಆದರೂ ಅವನಿಗೆ ಫಾಸ್ಟ್ ಫುಡ್ಡೇ ಬೇಕು ಅಂತಾನೆ. ಪಾಪ, ಈಗ ಅದು ಎಲ್ಲಿ ಬೇಯ್ತಿದನೋ ಏನೋ. ಮೇಡಮ್ ಅವರೇ, ನೀವು ಇಲ್ಲಿದ್ದೀರಾ? ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ನಿಮ್ಗೋಸ್ಕರನೇ ಕಾಯ್ತಿದ್ದಾರೆ. ಬನ್ನಿ ಊಟ ಮಾಡಿ. ಇಲ್ಲ, ಅದಕ್ಕೆ ನೀವು ಹೋಗಿ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಓ, ನೀವು ಸುಬ್ಬುಗೋಸ್ಕರ ಕಾಯ್ತಿದ್ದೀರಾ? ಅವ್ನ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೋ, ಅವ್ನು ಎಷ್ಟೊತ್ತಿಗೆ ಮನೆಗೆ ಬರ್ತಾನೋ. ನೀವು ಮೊದಲು ಊಟ ಮಾಡಿ. ಪರವಾಗಿಲ್ಲ ಅದಕ್ಕೆ,
ಸುಬ್ಬು ಬಂದಮೇಲೆ ನಾವಿಬ್ರು ಒಟ್ಟಿಗೆ ಊಟ ಮಾಡ್ತೇವೆ, ನೀವು ಹೋಗಿ ಊಟ ಮಾಡಿ. ಓಹೋ, ಮೇಡಮ್ ಅವ್ರಿಗೆ ಗಂಡನ ಜೊತೆನೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಆಸೆನೋ? ನೀವೊಂದು ಫೋನ್ ಮಾಡಿ ಮೇಡಮ್ ಅವರೇ, ನನ್ನ ತಮ್ಮ ಹಿಂಗೆ ಓಡ್ ಬರ್ತಾನೆ. ನಾನೇ ಕಾತಮ್ಮ. ಅಲ್ಲ ಮೇಡಮ್ಮರೇ, ಗಂಡಾದವನು ಬರೋ ಸಮಯನ ಇದು, ಹೊತ್ತಿಲ್ದೊತ್ತಲ್ಲಿ. ಅದು ಹಬ್ಬದ ದಿನ, ಹೆಂಡತಿ ಕಾಯ್ತಿರ್ತಾಳೆ ಅಂತ ಗೊತ್ತಿದ್ದು ಕೂಡ ತಡವಾಗಿ ಬಂದ ಮೇಲೆ ನಿಮ್ಮ ಹತ್ರ ಕುಶಲೋಪರಿ ಒಂದು ಚೂರು ವಿಚಾರಿಸಿ ಹಂಗೆ ಹೋಗ್ಬಿಟ್ನಲ್ಲ ಮೇಡಮರೇ. ಕಾರ್ತಿಕೇಯ ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ ಅಂತ ತಾನೇ ನೀವು ಹೇಳಿದ್ದು. ನನಗನ್ಸುತ್ತೆ ಈ ಪ್ರೀತಿ ಜೊತೆಗೆ ಸ್ವಲ್ಪ ಭಯ ಭಕ್ತಿನೂ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ. ಭಯ ಇಲ್ಲದೆ ಇರೋ ಬಾಯ್ಸು ಬೇಗ ಹಾಳಾಗೋಗ್ತಾರಂತೆ ಮೇಡಮ್ಮರೇ. ಈಗ ಹೋಗಿ ಎಲ್ಲೋಗಿದ್ದೆ ಏನು ಅಂತ ಎಲ್ಲ ಕೇಳಿ ವಿಚಾರಿಸ್ಕೊಳ್ಳಿ. ಹೆಂಗೆ ನಾನು ನನ್ನ ಗಂಡನ ಕಳ್ಕೊಂಡಿದ್ದು, ನನ್ನ ಸಂಸಾರದ ಥರ ನಿಮ್ಮ ಸಂಸಾರ ಆಗಬಾರ್ದು. ಸುಮ್ಮನೆ ಇರ್ತೀರ ಸ್ವಲ್ಪ ಹೊತ್ತು? ಅವನಿವಾಗ ಸುಸ್ತಾಗಿ ಮನೆಗೆ ಬಂದಿದ್ದಾನೆ, ಅವನಿಗೆ ಹೋಗಿ ಊಟ ಬಡಿಸ್ಬೇಕು, ಅವ್ನು ನೆಮ್ಮದಿಯಾಗಿ ತಿನ್ಬೇಕು, ಅದಷ್ಟೇ ನನ್ನ ತಲೆಯಲ್ಲಿರೋದು. ಅದನ್ನ ಬಿಟ್ಟು ನನ್ನ ತಲೆಯಲ್ಲಿ ಇನ್ನೇನೂ ಇಲ್ಲ. ನೀವೇನೇನೋ ಹೇಳಿ ನನ್ನ ತಲೆ ತಿನ್ನಕ್ಕೆ ಬರಬೇಡಿ. ಮನೇಲಿ ಎಲ್ಲರೂ ಮಲಗಿದ್ದಾರೆ, ಒಂದೇ ಒಂದು ಮಾತು ಆಡದೆ ಸುಮ್ಮನೆ ಹೋಗಿ ಮಲ್ಕೊಂಬಿಡಿ. ಅಯ್ಯೋ ದೇವ್ರಿ, ಮೇಡಮ್ಮರೇ, ನಂಬಿಕೆ ಆರೋಗ್ಯಕರ, ಆದರೆ ಅತಿಯಾದ ನಂಬಿಕೆ ಆರೋಗ್ಯಕ್ಕೆ ಹಾನಿಕರ. ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳಿದ್. ಇದ್ರ ಮೇಲೆ ನಿಮ್ಮಿಚ್ಛೆ.